ಇನ್ನು ಅವರ ಮನವೊಲಿಕೆಗೆ ಸಿದ್ದರಾಮಯ್ಯ ಅವರು ಕಸರತ್ತು ನಡೆಸ್ತಾ ಇದ್ದಾರೆ. ಆಪ್ತನ ಮನವೊಲಿಸೋದಕ್ಕೆ ಪೊನ್ನಣ್ಣನಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ, ಅಂದ್ರೆ ಅದರ ಜವಾಬ್ದಾರಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಜಾರ್ಜ್ ಮನವೊಲಿಕೆಗೆ ಮುಂದಾಗಿದ್ದಾರೆ ಪೊನ್ನಣ್ಣ. ಬಹಳ ಬೇಸರಗೊಂಡಿದ್ದಾರೆ ಈ ವಿಚಾರವಾಗಿ. ಈಗಾಗಲೇ ಜಾರ್ಜ್ ಅವರ ಜೊತೆಗೆ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ತಮ್ಮ ಆಪ್ತನ ಮನವೊಲಿಸೋದಕ್ಕೆ ಪೊನ್ನಣ್ಣನಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಸೂಚನೆ ಮೇರೆಗೆ ಜಾರ್ಜ್ ಮನವೊಲಿಕೆಗೆ ಪೊನ್ನಣ್ಣ ಅವರು ಮುಂದಾಗಿದ್ದಾರೆ. ಆಲ್ರೆಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ ಜಾರ್ಜ್ ಅವರ ಜೊತೆಗೆ. ಆಮೇಲೆ ಹೇಳಿ ಕೇಳಿ ಯತೀಂದ್ರ ಅವರ ಮೇಲೆ ಹಿಂದೆ ಎಲ್ಲ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಸ್ವತಃ ಅವ್ರ ಪಕ್ಷದ ನಾಯಕರೇನೆ ಈ ಥರ ಹಸ್ತಕ್ಷೇಪ ಮಾಡೋದು, ಆಮೇಲೆ ವರ್ಗಾವಣೆ ದಂಧೆ ಏನಿದೆ ಅದ್ರ ಹಿಂದೆ ಅವರೇ ಇದ್ದಾರೆ ಅನ್ನುವಂಥ ಆಯಾಮದಲ್ಲಿ ಕೂಡ ಚರ್ಚೆಗಳಾಗ್ತಾ ಇತ್ತು. ಬಟ್ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗೊಂಡಿರುವಂತಹ KJ ಜಾರ್ಜ್ ಅವರು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಮನವೊಲಿಸೋದಕ್ಕೆ ಪೊನ್ನಣ್ಣ ಅವರಿಗೆ ಉಸ್ತುವಾರಿ ಕೊಟ್ಟಿದ್ದಾರೆ. ಅವರ ಮನವೊಲಿಸೋದಕ್ಕೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು. ಈಗ ಆಲ್ರೆಡಿ ಮಾತುಕತೆ ಕೂಡ ನಡೆದಿದೆಯಂತೆ. ಯಾಕೆ ನನ್ನ ಇಲಾಖೆಯಲ್ಲಿ ನನಗೆ ಬೆಲೆ ಇಲ್ಲ ಅಂತ ಅಂದಮೇಲೆ ನನಗೆ ಯಾಕೆ ಬೇಕಾ ಸಚಿವ ಸ್ಥಾನ, ನಾನು ಯಾಕೆ ಇರಬೇಕು, ನಾನು ಕೆಲಸ ಮಾಡೋದೇನಕ್ಕೆ ಮತ್ತೆ. ಈಗ ಟ್ರಾನ್ಸ್ಫರ್ ಮಾಡುವಂಥ ವಿಚಾರ ಆಗಿರ್ಬೋದು ಅಥವಾ ಅವರ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸಗಳೇನಿರುತ್ತೆ ಆ ಕೆಲಸ ಕಾರ್ಯಗಳಲ್ಲಿ ವಿನಾಕಾರಣ ಇವರು ಮೂಗು ತೋರಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು KJ ಜಾರ್ಜ್ ಅವರ ಬೇಸರಕ್ಕೆ ಕಾರಣ. ಅದೇ ವಿಚಾರವಾಗಿ ಬೇಸರಗೊಂಡು ಅವರು ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಬಟ್ ಅವರ ಮನವೊಲಿಸೋದಕ್ಕೂ ಕೂಡ ಯತ್ನಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಅಡ್ವರ್ಟೈಸ್ಮೆಂಟ್ ಕೇಂದ್ರ ಸರ್ಕಾರದ ಕಾಯ್ದೆ ವಿರುದ್ಧ ತರದು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಿದ್ರೆ ಏನು ತೊಂದರೆ ಇಲ್ಲ, ಕೊಡ್ಲಿ. ಆದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ VB ಗ್ರಾಮ್ಜಿ ಗ್ರಾಮ ಪಂಚಾಯತಿ ಅಧಿಕಾರಗಳ ಅಧಿಕಾರ ಉದ್ಯೋಗ ಖಾತ್ರಿಯ ಮರಣ ಶಾಸನ ಅಂತ ಕೊಟ್ರೆ ಇದು ಸ್ಪಷ್ಟವಾಗಿ ಸಾರ್ವಜನಿಕರು ಕೊಟ್ಟಿರುವ ತೆರಿಗೆ ಹಣದ ಲೂಟಿ. ಇದು ತಮ್ಮ ಅಪಪ್ರಚಾರಕ್ಕೋಸ್ಕರ, ತಮ್ಮ ಪ್ರಚಾರದ ಗೀಳ್ಗೋಸ್ಕರ, ಸೇಡಿನ ರಾಜಕಾರಣಕ್ಕೋಸ್ಕರ ಸಾಮಾನ್ಯ ಜನ ತೆರಿಗೆ ಕಾಂಗ್ರೆಸ್ ಪಕ್ಷದವ್ರು ಕೊಡ್ಲಿ. ಹಿರಿಯ ಸದಸ್ಯರಿದ್ದೀರಿ, ಡಿಪಾರ್ಟ್ಮೆಂಟ್ ಹಾಕೊಡೋದು ಒಂದು ಗ್ರಾಮೀಣ ನೋಡಿ, ಒಂದ್ ಕಡೆ ಜಾರ್ಜ್ ಅವರ ಮನವೊಲಿಕೆಗೆ ಸಿದ್ದರಾಮಯ್ಯ ಅವರು ಕಸರತ್ತು ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಅವರು ಯಾವ ವಿಚಾರಕ್ಕೆ ಬೇಸರಗೊಂಡಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, KJ ಜಾರ್ಜ್ ಅವರಿಗೆ ಯತೀಂದ್ರ ಅವರ ಮೇಲೆ ಅಸಮಾಧಾನ ಇದೆ, ತಮ್ಮ ಕೆಲಸಗಳಲ್ಲೆಲ್ಲ ವಿನಾಕಾರಣ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ರಾಜೀನಾಮೆ ಕೊಡೋದಕ್ಕೆ ಕೂಡ ಮುಂದಾಗಿದ್ದಾರೆ ಅಂತ. ಏನಿದರ ಅಸಲಿಯತ್ತು? ಬಹುಶಃ ಸಂಪರ್ಕ ಕಡಿತ ಆಗಿದೆ. ಒಂದು ಕಡೆ ಅವರಿಗೆ ಯಾವ ಕಾರಣಕ್ಕೆ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಕಾರಣ ಕೂಡ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಹಿಂದೆ ಎಲ್ಲ ಯಾಕಂದರೆ ಹೇಳಿ ಕೇಳಿ ರಾಜಕೀಯದಲ್ಲಿ ಈ ಥರ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ಬೇರೆಯವರು ಮೂಗು ತೂರಿಸಿದ್ರೆ ಅಥವಾ ಬೇರೆಯವರು ಹಸ್ತಕ್ಷೇಪ ಮಾಡಿದರೆ ಅಸಮಾಧಾನ ಆಗೋದು, ಬೇಸರ ಆಗೋದು, ಬೇಜಾರಾಗೋದು ಸಹಜ. ಹಾಗಾಗಿ ಆ ಒಂದು ಬೇಸರದಿಂದ, ಆ ಒಂದು ಅಸಮಾಧಾನದಿಂದ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಇದೆಯಲ್ಲ, ಅದು ಒಂದು ರೀತಿ ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡುತ್ತೆ. ಅದರ ಜೊತೆಗೆ ಈಗ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಪೊನ್ನಣ್ಣ ಅವರಿಗೆ, ಹೇಗಾದರೂ ಮಾಡಿ ಅವರ ಮನವೊಲಿಸಿ ಅಂತೇಳಿ. ಬಟ್ KJ ಜಾರ್ಜ್ ಅವರು ಭಾಳ ಅಸಮಾಧಾನಗೊಂಡಿದ್ದಾರೆ ಈ ವಿಚಾರವಾಗಿ ಅಂತ. ಇನ್ಫ್ಯಾಕ್ಟ್ ಯತೀಂದ್ರ ಅವರು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿ ಕೇಳಿ ತಮ್ಮ ತಂದೆಯ ಆಪ್ತ ಅಂತ ಬೇರೆ ಕರೆಸ್ಕೊಳ್ತಾರೆ KJ ಜಾರ್ಜ್ ಅವರು. ಆಪ್ತ ನಾಯಕರಲ್ಲಿ ಗುರುತಿಸ್ಕೊಂಡಿರುವಂಥ ಒಬ್ಬ ಲೀಡರು. ಆಮೇಲೆ ಈ ವಿಚಾರವಾಗಿ ಬಹುಶಃ ಅವರನ್ನು ಹೇಗೆ ಕನ್ವಿನ್ಸ್ ಮಾಡ್ತಾರೆ, ಅವರ ಮನವೊಲಿಕೆ ಹೇಗೆ ಮಾಡ್ತಾರೆ, ಅಥವಾ ಅವರು ನಿಜವಾಗ್ಲೂ ಅವರ ಮನವೊಲಿಕೆಗೆ ಬಗ್ಗದೆ ರಿಸೈನ್ ಏನಾದರೂ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾರಾ ಅಥವಾ ಕೇಳ್ತಾರಾ, ಅವ್ರ ಮನವೊಲಿಕೆ ಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದು ಒಂದು ಕಡೆ ಇರುವಂಥ ಕುತೂಹಲ. ಅದರ ಜೊತೆಗೆ ಅವ್ರು ಕೇಳ್ತಾ ಇರೋದ್ರಲ್ಲೂ ಕೂಡ ಒಂದು ವ್ಯಾಲಿಡ್ ಪಾಯಿಂಟ್ ಇದೆ. ಯಾಕಂತಂದರೆ ಅವ್ರ ಇಲಾಖೆಯಲ್ಲಿ ಅವರಿಗೆ ಬೆಲೆ ಇಲ್ಲ ಅಂತ ಅಂದಮೇಲೆ ಅವ್ರಿಗೆ ಆ ಸಚಿವ ಸ್ಥಾನ ಇಟ್ಕೊಂಡು, ಈಗ ಸಚಿವ ಸ್ಥಾನ ಕೊಡೋದೇನಕ್ಕೆ, ಆ ಇಲಾಖೆಗೆ ಸಂಬಂಧಪಟ್ಟಂಥ ಜವಾಬ್ದಾರಿಗಳೇನಿರುತ್ತೆ, ಅವ್ರ ಕೆಲಸ ಏನಿರುತ್ತೆ, ಅವ್ರ ಕೆಲಸ ಅಚ್ಚುಕಟ್ಟಾಗಿ ಅವ್ರು ಮಾಡ್ಕೊಂಡು ಹೋಗ್ಬೇಕು, ಇವ್ರ ಕೆಲಸ ಇವ್ರು ಮಾಡ್ಕೊಂಡು ಹೋಗ್ಬೇಕು.
ಈಗ MLC ಯತೀಂದ್ರ ಸಿದ್ದರಾಮಯ್ಯ ಅವ್ರ ಕೆಲಸ ಏನಿರುತ್ತೆ ಅವ್ರು ಮಾಡ್ಕೊಂಡು ಹೋಗ್ಬೇಕು. ಬಟ್ ಈಗ ಆ ಕೆಲಸನ ಇವ್ರು ಯಾರೋ ಬಂದು ಹಸ್ತಕ್ಷೇಪ ಮಾಡಿ ಅದರಲ್ಲಿ ಕೈ ಮೂಗು ತೂರಿಸಿ ಅವ್ರ ಕೆಲಸಕ್ಕೆ ಅಡ್ಡಿಪಡಿಸೋದು ಈ ಥರ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಸರಗೊಂಡು ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಏನು ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಮನವೊಲಿಕೆ ಯತ್ನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಎಕ್ಸಾಕ್ಟಾಗಿ ಅದೇ ಕಾರಣನ ಅಥವಾ ಇದು ಯಾವ ಥರದ ಕಾರಣವನ್ನು ಅವರು ಕೊಡ್ತಾ ಇದ್ದಾರೆ, ಅದರ ಹಿಂದೆ ಇರೋ ಬೇರೆ ಏನಾದರೂ ಲೆಕ್ಕಾಚಾರಗಳಿದೆಯಾ, ಈ ಥರ ಆಯಾಮದಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗುತ್ತೆ. ಸಹಜವಾಗಿ ರಾಜಕೀಯದಲ್ಲಿ ಯಾವುದೇ ಬೆಳವಣಿಗೆ ಆಗಬೇಕು ಅಂತಂದರೆ ಒಂದೇ ಆಯಾಮದಲ್ಲಿ ಯಾರೂ ಕೂಡ ಅದನ್ನು ನೋಡೋದಿಲ್ಲ, ಹತ್ತಾರು ಕಾರಣಗಳಿರುತ್ತೆ. ಅವ್ರವ್ರ ಪಾಯಿಂಟ್ ಆಫ್ ವ್ಯೂವಿಗೆ ಒಂದೊಂದು ರೀತಿಯಾಗಿ ಮಾತನಾಡ್ತಾ ಇರ್ತಾರೆ. ಬಟ್ KJ ಜಾರ್ಜ್ ಅವ್ರ ಮಟ್ಟಿಗೆ ಅವ್ರಿಗೆ ಬೇಸರ ತರಿಸಿರುವಂಥ ವಿಚಾರ, ಅಸಮಾಧಾನಗೊಂಡಿರುವಂಥ ವಿಚಾರ ಇದೆ. ಇನ್ನು ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ KJ ಜಾರ್ಜ್ ಅವರ ರಾಜೀನಾಮೆ ವಿಚಾರ. CM ಮಗನ ಹಸ್ತಕ್ಷೇಪದಿಂದ ರಾಜೀನಾಮೆ ಬಗ್ಗೆ ಬರ್ತಾ ಇದೆ, ಅದಕ್ಕಾಗಿ ಜಾರ್ಜ್ ಅವರು ಸ್ಪಷ್ಟೀಕರಣ ಕೊಡ್ಲಿ ಅಂತ ಸುನಿಲ್ ಕುಮಾರ್ ಅವರು ಹೇಳಿದ್ದಾರೆ. ಸುನಿಲ್ ಕುಮಾರ್ ಆರೋಪಕ್ಕೆ KJ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ರಾಜೀನಾಮೆ ಪ್ರಶ್ನೆ ಬರೋದಿಲ್ಲ. ಇದು ಸ್ವತಃ KJ ಜಾರ್ಜ್ ಅವರು ಕೊಟ್ಟಿರುವಂತ ಸ್ಪಷ್ಟನೆ. CM ಮೇಲೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ನನಗೆ, ಅದೆಲ್ಲವೂ ಸತ್ಯಕ್ಕೆ ದೂರವಾದ ಮಾತು ಅಂತ KJ ಜಾರ್ಜ್ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ KJ ಜಾರ್ಜ್ ಅವರ ರಾಜೀನಾಮೆ ವಿಚಾರ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಏನು ಬರ್ತಾ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. CM ಮಗನ ಹಸ್ತಕ್ಷೇಪದಿಂದ ರಾಜೀನಾಮೆ ವಿಚಾರ ಚರ್ಚೆ ಆಗ್ತಾ ಇದೆ, ಅದಕ್ಕಾಗಿ ಜಾರ್ಜ್ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದ್ದಾರೆ. ಸುನಿಲ್ ಕುಮಾರ್ ಅವರು ಮಾಡಿದಂಥ ಆರೋಪಕ್ಕೆ ಸ್ವತಃ KJ ಜಾರ್ಜ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ರಾಜೀನಾಮೆ ಪ್ರಶ್ನೆ ಬರೋದಿಲ್ಲ, ಅದೆಲ್ಲ ಸುಳ್ಳು. ನನಗೆ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸವನ್ನ ಇಟ್ಟಿದ್ದೀನಿ, ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥ ಮಾತು ಅಂತ KJ ಜಾರ್ಜ್ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಅವರಿಗೆ ಯತೀಂದ್ರ ಅವರ ಹಸ್ತಕ್ಷೇಪದಿಂದ ಬೇಸರ ಆಗಿತ್ತು ಅಥವಾ ಅಸಮಾಧಾನಗೊಂಡಿದ್ರು, ಅವ್ರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು, ಈ ವಿಚಾರ ಏನು ಚರ್ಚೆ ಆಗ್ತಾ ಇದೆಯಲ್ಲ, ಆ ಚರ್ಚೆ ಆಗ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಸುನಿಲ್ ಕುಮಾರ್ ಅವರು ಕೇಳಿದ್ದಾರೆ. ಅವರು ಮಾಡಿದಂಥ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ KJ ಜಾರ್ಜ್ ಅವರು. ನೋಡಿ, ನಾ ಹೇಳ್ತಾ ಇದ್ದಲ್ಲ, ಯಾಕೆ ಅಂತಂದ್ರೆ ರಾಜಕೀಯದಲ್ಲಿರುವಂಥ ನಾಯಕರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಬೆಳವಣಿಗೆ ಆಗುವಂಥ ಸಂದರ್ಭದಲ್ಲಾಗಿರ್ಬೋದು, ಒಂದಷ್ಟು ಊಹಾಪೋಹ ಸುದ್ದಿಗಳು ಕೂಡ ಹರಿದಾಡುತ್ತೆ. ಅಂತೆ ಕಂತೆ ಅಂತೆ ಕೊಡಕ್ಕೆ ಹೋದ್ರಂತೆ, ಹಿಂಗೆ ಮಾಡಿದ್ರಂತೆ, ಹಂಗೆ ಮಾಡಿದ್ರಂತೆ. ಇನ್ಫ್ಯಾಕ್ಟ್ ಬಹಳಷ್ಟು ಸಂದರ್ಭದಲ್ಲಿ ಅಂತೆ ಕಂತೆಗಳು ನಿಜ ಆಗಿರೋದು ಕೂಡ ಉಂಟು. ಬಟ್ ಈಗ ಸ್ವತಃ KJ ಜಾರ್ಜ್ ಅವ್ರು ಕ್ಲಾರಿಟಿ ಕೊಟ್ಟಿರೋದ್ರಿಂದ ಈ ಒಂದು ವಿಚಾರ ಏನು ಚರ್ಚೆ ಆಗ್ತಾ ಇದೆ ಅಥವಾ ಆ ಥರ ಸುದ್ದಿಗಳೇನು ಬರ್ತಾ ಇದೆ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ಯಾವುದೇ ರೀತಿಯಾದಂಥ ರಾಜೀನಾಮೆ ಪ್ರಶ್ನೆ ಬರೋದಿಲ್ಲ. ಆಮೇಲೆ ಅವರಿಗೆ ಯಾವುದೇ ವಿಚಾರವಾಗಿಯೂ ಬೇಸರ ಕೂಡ ಇಲ್ಲ. ಇನ್ಫ್ಯಾಕ್ಟ್ CM ಸಿದ್ದರಾಮಯ್ಯ ಅವರ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಇಟ್ಟಿದ್ದೀನಿ ನಾನು, ಹಾಗಾಗಿ ಅದೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ. CM ಅವರ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. CM ಅವರ ಹಸ್ತಕ್ಷೇಪ ಜಾಸ್ತಿ, CM ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ಆಯ್ತು, ಇಲ್ಲಿ ಇದೊಂದು ಬರೋ ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ. ಇದು ಹೇಳ್ತೀನಿ ನಾನು, ಆದ್ಮೇಲೆ ಅದಕ್ಕೂ ಉತ್ತರ. ಆಯ್ತು, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. CM ಅವರ ಹಸ್ತಕ್ಷೇಪ ಜಾಸ್ತಿ, CM ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ಆಯ್ತು, ಇಲ್ಲಿ ಇದೊಂದು ಬರೋ ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್, ನೀವು ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ನೀವು ನಮಗೆ ಬೇಕು ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿನಲ್ಲಿ ಬಂದಿದ್ದೆ, ಉಲ್ಲೇಖ ಮಾಡ್ತಾ ಇದ್ದೀನಿ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ, ಒಂದ್ ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್, ಮಧ್ಯಾಹ್ನ ಒಂದು ನ್ಯೂಸ್, ಸಾಯಂಕಾಲ ಒಂದು ನ್ಯೂಸ್, 3 ನ್ಯೂಸ್ ಇತ್ತು. ಈಗ 1 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು. ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿ ಎಲ್ಲಿ ನಾನು ಹೇಳಿದ್ದೀನಿ ಅಂತ ಬಿಟ್ಟು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು, ಅದಕ್ಕೆ ಈ ತರ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ಥರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ
ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ರಾಜೀನಾಮೆ ಕೊಟ್ಟಿದ್ದಾರೆ KJ ಜಾರ್ಜ್ ಅನ್ನುವಂಥ ವಿಚಾರ ಏನಿದೆ, ಆ ಅಂತೆ ಕಂತೆಗಳಿಗೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಅಂತ್ಯಕಂತೆ ಅನ್ನೋದಕ್ಕಿಂತ ಗಂಭೀರ ಆರೋಪ ಅಂತ ಹೇಳ್ಬೋದು. ಯಾಕಂತಂದ್ರೆ CM ಸಿದ್ದರಾಮಯ್ಯನವರ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಇತ್ತೀಚೆಗೆ ಹಲವು ಇಲಾಖೆಗಳಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಹಲವು ದಿನಗಳಿಂದನೂ ಸಹ ಕೇಳಿ ಬರ್ತಾ ಇದ್ವು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂಧನ ಸಚಿವ ಆಗಿರ್ತಕ್ಕಂಥ KJ ಜಾರ್ಜ್ ಅವರು CM ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಪರಮಾಪ್ತರಾಗಿದ್ರು ಸಹ ತಮ್ಮ ಇಲಾಖೆಯಲ್ಲಿ ಆಗ್ತಾ ಇರತಕ್ಕಂಥ ಹಸ್ತಕ್ಷೇಪಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿ CM ಸಿದ್ದರಾಮಯ್ಯನವರ ಮುಂದೆ ಬೇಸರವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇಂಧನ ಇಲಾಖೆಯ ಸಚಿವ ನಾನಾಗಿದ್ದೀನಿ, ನನ್ನ ಇಲಾಖೆಯಲ್ಲಿ ಬೇರೆಯವರ ಹಸ್ತಕ್ಷೇಪ ಮಾಡೋದಾದ್ರೆ ನಾನ್ಯಾಕೆ ಅಲ್ಲಿ ಸಚಿವನಾಗಿ ಇರಬೇಕು ಅನ್ನೋ ಬೇಸರವನ್ನು ಸಹ ವ್ಯಕ್ತಪಡಿಸೋದ್ರ ಜೊತೆಗೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ, ಆದರೆ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಒಂದು ಮಾತುಗಳನ್ನು CM ಸಿದ್ದರಾಮಯ್ಯನವರ ಮುಂದೆ KJ ಜಾರ್ಜ್ ಅವರು ಹೇಳಿದ್ರು. ಹೀಗಾಗಿನೇ ಇದೇ ವಿಚಾರಕ್ಕೆ ಸಾಕಷ್ಟು ಅಸಮಾಧಾನಗೊಂಡಿದ್ದಂಥ ಇಂಧನ ಸಚಿವ KJ ಜಾರ್ಜ್ ಅವರು ಸಹ ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟ ಸಭೆಗೂ ಸಹ ಗೈರಾಗಿದ್ರು. ಈ ವಿಚಾರ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದ್ದಂತೆ CM ಸಿದ್ದರಾಮಯ್ಯನವರು ಸಹ ಅವರ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಪೊನ್ನಣ್ಣ ಅವರ ಮೂಲಕ KJ ಜಾರ್ಜ್ ಅವರನ್ನ ಸಂಧಾನ ಮಾಡಲಿಕ್ಕೆ, ಅಂದ್ರೆ ಅವರ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. CM ಸಿದ್ದರಾಮಯ್ಯನವರು ಸಹ ಇನ್ನು ಮುಂದೆ ಆದ ರೀತಿಯಾಗಿ ಯಾವುದೇ ರೀತಿಯಂತ ಹಸ್ತಕ್ಷೇಪಗಳು ಆಗಲ್ಲ, ನಿಮ್ಮ ಇಲಾಖೆಯಲ್ಲಿ ಯಾರೂ ಸಹ ಹಸ್ತಕ್ಷೇಪವನ್ನು ಮಾಡಲ್ಲ ಅನ್ನೋ ಒಂದು ಭರವಸೆಯನ್ನು ಕೊಟ್ಟ ಬಳಿಕ ಮತ್ತು ಪೊನ್ನಣ್ಣ ಅವರು ಸಹ KJ ಜಾರ್ಜ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ ಬಳಿಕ ಇದೀಗ KJ ಜಾರ್ಜ್ ಅವರು ಸಮಾಧಾನಗೊಂಡಿರುವಂತದ್ದು. ಇಲಾಖೆಯಲ್ಲಿರತಕ್ಕಂಥ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಈ ವಿಚಾರದಲ್ಲಿ KJ ಜಾರ್ಜ್ ಅವರು ಅಸಮಾಧಾನಗೊಂಡಿರುವಂತದ್ದು ಮತ್ತು ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಸದನದಲ್ಲೂ ಸಹ ಈ ವಿಚಾರ ಪ್ರಸ್ತಾಪ ಆಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್.